ಸ್ನೇಹಿತರೆ, ಮೋಸ್ಟ್ ವೆಲ್ಕಮ್ ಬ್ಯಾಕ್ ಟು ಟ್ರೈನ್ ಯುವರ್ ಬ್ರೈನ್ ಯೂಟ್ಯೂಬ್ ಚಾನಲ್. ಯುವ ನಿಧಿ ಬಗ್ಗೆ ಅಪ್ಡೇಟ್ಸ್ಗಳು ಕೇಳ್ತಿದ್ರಿ ಇನ್ಸ್ಟಾಗ್ರಾಮಲ್ಲಿ. ಅವ್ರ ಬಗ್ಗೆ ಇದೊಂದು ವಿಡಿಯೋದಲ್ಲಿ ನಿಮಗೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸುಮಾರು ದಿವಸ ಆಗಿತ್ತು ಯುವ ನಿಧಿ ಅಪ್ಡೇಟ್ಸ್ ಸಿಕ್ಕಿ. ಯಾಕೆಂದರೆ ಸ್ನೇಹಿತರೆ, ಹೊರಡಿ ಇವತ್ತು ನಿಮಗೆಲ್ಲ ಗೊತ್ತಿರಬೇಕು, ಇವತ್ತಿಂದ ಸುಮಾರು ಜನಕ್ಕೆ ಗೃಹಲಕ್ಷ್ಮಿ ಯಾರು ಅಪ್ಲೈ ಮಾಡ್ತಿರೋ ಅವ್ರಿಗೆಲ್ಲ ಗೃಹಲಕ್ಷ್ಮಿ ಅಮೌಂಟ್ ಕ್ರೆಡಿಟ್ ಆಗ್ತಾ ಇದೆ ಒಂದೊಂದು ಡಿಸ್ಟಿಕ್ ವೈಸು. ಹಾಗೆ ಯುವ ನಿಧಿ ಆಯಿತಾ ಸ್ಟಿಲ್ ಜನವರಿಯಿಂದ ಸ್ನೇಹಿತರೆ ಯಾವುದೇ ಥರ ಆಗಲಿ ಅಮೌಂಟ್ ಇನ್ನೂ ಸುಮಾರು ಜನಕ್ಕೆ ಇನ್ನೂ ಕ್ರೆಡಿಟ್ ಆಗಿಲ್ಲ. ಹಾಗೆ ಯಾರ್ಯಾರು ಹೊಸ ಅಪ್ಲಿಕೇಶನ್ಸ್ ಹಾಕಿದ್ರಿ ಅವ್ರಿಗೂ ಸಹಿತ ಇನ್ನೂ ಅಪ್ಲಿಕೇಶನ್ಸ್ ಇನ್ನೂ ವೆರಿಫೈ ಆಗಿಲ್ಲ, ಸುಮಾರು ಪೆಂಡಿಂಗ್ ಇದೆ ಸ್ನೇಹಿತರೆ. ಹಾಗೆ ಅವ್ರಿಗೂ ಸಹಿತ ಅಮೌಂಟ್ ಒಂದು ಸಲನೂ ಇನ್ನೂ ಕ್ರೆಡಿಟ್ ಆಗಿಲ್ಲ ಸ್ನೇಹಿತರೆ. ಹಾಗೆ ಇನ್ನು ಯಾರು ರೀಸೆಂಟಾಗಿ ಇವಾಗ ಆಗಕ್ಕೆ ಟ್ರೈ ಮಾಡ್ತಿದ್ರು ಅವ್ರದ್ದು ಏನು ಪ್ರಾಬ್ಲಮ್ ಆಗ್ತಿದೆ ಅಂದರೆ ಅವ್ರದ್ದು ಡೀಟೇಲ್ಸೇ ಫೆಚ್ ಆಗ್ತಿಲ್ಲ ಸ್ನೇಹಿತರೆ. ಡೀಟೇಲ್ಸ್ ಹಂಗಂದರೆ ಅವ್ರ ರಿಜಿಸ್ಟರ್ ನಂಬರ್ ಹಾಕಿದ ತಕ್ಷಣ ಎಲ್ಲ ಡೀಟೇಲ್ಸ್ ಎಲ್ಲ ಫೆಚ್ ಆಗಬೇಕು, ಎಜುಕೇಷನ್ ಡೀಟೇಲ್ಸ್. ಅದು ಏನು ಶೋ ಆಗ್ತಿದೆ, NAD ವೆಬ್ಸೈಟಲ್ಲಿ ನಿಮ್ಮ ಅಕಾಡೆಮಿಕ್ ಡೀಟೇಲ್ಸ್ ಇಲ್ಲ ಶೋ ಆಗ್ತಿದೆ ಸ್ನೇಹಿತರೆ. ಇದಕ್ಕೆಲ್ಲರಿಗೂ ಸಹಿತ ನೀವು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಒಂದು ಯುವ ನಿಧಿ ಹೆಲ್ಪ್ಲೈನ್ ನಂಬರು ಡಿಸ್ಕ್ರಿಪ್ಷನ್ ಕಡೆ ಕೊಟ್ಟಿರ್ತೀನಿ, ಆ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ ಪ್ರತಿಯೊಬ್ಬರು. ಹಾಗೆ ಸ್ನೇಹಿತರೆ, ಅದೇ ಥರ ಏನೋ ಒಂದು ಪ್ರಾಬ್ಲಮ್ ಇದ್ದರೂ NAD ಡೀಟೇಲ್ಸ್ ಏನೋ ಫೆಚ್ ಆಗ್ತಿದೆ ಅಂದರೆ ನಿಮ್ಮ ಕಾಲೇಜ್ ಅಥವಾ ನೀವು ಯೂನಿವರ್ಸಿಟಿ ಎಲ್ಲಿ ಓದ್ತಿರ್ತೀರೋ ಅಲ್ಲಿ ನೀವು ವಿಚಾರಿಸಬೇಕಾಗಿರುತ್ತೆ. ಅವರು ನಿಮ್ಮ ಮಾರ್ಕ್ಸ್ ರಿಸಲ್ಟ್ಸ್ನೆಲ್ಲನೂ NAD ವೆಬ್ಸೈಟ್ಗೆ ಅಪ್ಡೇಟ್ ಮಾಡಿದ್ರೆ ಮಾತ್ರ ನೀವು ಒಂದು ಯುವ ನಿಧಿಗೆ ಹೊಸೊಬ್ಬರು ಅಪ್ಲೈ ಮಾಡ್ಬೋದು. ಹಾಗೆ ನಿಮ್ಮ ರಿಸಲ್ಟ್ ಬಂದು ನಿಮಗೆ 6 ಮಂತ್ಸ್ವರೆಗೂ ಟೈಮ್ ಇರುತ್ತೆ ಸ್ನೇಹಿತರೆ. 6 ಮಂತ್ಸ್ಗಿಂತ ಒಳಗಡೆ ನೀವು ಅಪ್ಲೈ ಮಾಡಿದ್ರೆ ಅದು ತೊಗೊಳ್ಳಲ್ಲ. 6 ಮಂತ್ಸ್ ಆಗಿರಬೇಕು ನಿಮ್ಮ ರಿಸಲ್ಟ್ ಬಂದು, ಅವಾಗ ನೀವು ಅಪ್ಲೈ ಮಾಡ್ಬೋದು. ನಿಮ್ಮ ರಿಸಲ್ಟ್ 6 ಮಂತ್ಸ್ ಆಗಿದ್ದರೆ ಮಾತ್ರ ನೀವು ಯುವ ನಿಧಿಗೆ ಹೊಸೊಬ್ಬರು ಅಪ್ಲೈ ಮಾಡ್ಬೋದು. ಹಾಗೆ ಸ್ನೇಹಿತರೆ, ಅಮೌಂಟ್ ಯಾವಾಗ ಬರುತ್ತೆ ಅಂದರೆ ಸ್ನೇಹಿತರೆ, ಇದೇ ತಿಂಗಳಲ್ಲಿ ಆ್ಯಕ್ಚುಲಿ ಈ ಲಾಸ್ಟ್ ಮೇ ಮಂತಲ್ಲಿ ಒಳಗಡೆ ಕ್ರೆಡಿಟ್ ಆಗಬೇಕಾಗಿತ್ತು. ಸೆಲ್ಫ್ ಡಿಕ್ಲರೇಷನ್ ಸಹಿತ ಅಪ್ಲಿಕೇಶನ್ಸಲ್ಲಿ ಇನ್ನೂ ಅಪ್ಡೇಟ್ ಆಗಿಲ್ಲ, ಇನ್ನೂ ಪ್ರೋಸೆಸ್ಸಲ್ಲಿ ಐತೆ ಸ್ನೇಹಿತರೆ. ಈ ಮಂತ್ ಸಾಧ್ಯ ಆದರೆ ಸ್ನೇಹಿತರೆ, ಅಕಾರ್ಡಿಂಗ್ ಟು ಡಿಪಾರ್ಟ್ಮೆಂಟ್ ಪ್ರಕಾರ ಈ ಮಂತ್ ಒಳಗಡೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ. ಆದರೆ ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ ಸ್ನೇಹಿತರೆ ಇನ್ನು. ಹಾಗೆ ನೆಕ್ಸ್ಟ್ ಮಂತ್ ಸೆಲ್ಫ್ ಡಿಕ್ಲರೇಷನ್ ಪ್ರತಿಯೊಬ್ಬರು ಹಾಕ್ತಾಯಿರಿ. ಇನ್ನು ಗ್ಯಾರಂಟಿಗೆ ಕ್ಲೋಸ್ ಆಗಿಲ್ಲ ಯುವ ನಿಧಿ ಇನ್ನು, ಯಾಕೆಂದರೆ ಆ ಥರ ಅನೌನ್ಸ್ಮೆಂಟು ಆಗಿಲ್ಲ. ಅದಕ್ಕೋಸ್ಕರ ಯುವ ನಿಧಿ ಅಮೌಂಟ್ ಬರ್ಬೋದು, ಆದರೆ ವೇಟ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಅದರ ಈ ಮಾಹಿತಿ ಸುಮಾರು ಜನಕ್ಕೆ ಇಷ್ಟ ಆಗಿದೆ ಅಂದ್ಕೊಂಡಿನಿ. ಇಷ್ಟ ಆಗಿದರೆ ಲೈಕ್ ಮಾಡಿ. ಹಾಗೆ ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತ, ಯುವ ನಿಧಿ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.